ನಮಸ್ತೆ. ನಮಸ್ಕಾರಗಳು. ನಿಮ್ಮ ಜೀವನ ಚರಿತ್ರೆ ಡೊಳ್ಳಿನ ಪದ ಹ್ಯಾಂಗ್ ಮಾಡಿದ್ರಿ, ಎಲ್ಲಿದಿಂದ ನಿಮ್ಗೆ ಇಂಟ್ರೆಸ್ಟ್ ಬಂತು, ಏನು ಅನ್ನೋದು ಎಲ್ಲ ನಮ್ಮ ಜನರಿಗೆ ಜರ ತಿಳಿಸ್ಕೊಡಿ ಅಂತ. ಎಲ್ಲರಿಗೂ ನಮಸ್ಕಾರಗಳು. ನಾನೊಬ್ಬ ನಿಮ್ಮ ಚಿಕ್ಕ ಕಲಾವಿದ. ಯಾವ ಸಾಗಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಕ ಗ್ರಾಮದ ಶ್ರೀ ಲಾಯವದೇವಿ ಡೊಳ್ಳಿನ ಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂಥ ಶಿವ ಮಾಡುವಂಥ ನಮಸ್ಕಾರಗಳು. ನಾನು ಪಂಚಮಸಾಲಿಯ ಸಮಾಜದವ. ಯಾಕಪ್ಪ ಅಂತಂದ್ರೆ ಈ ಡೊಳ್ಳಿನ ಹಾಡೆ ನಾ ಯಾಕೆ ಕಲಿಬೇಕಾಗಿತ್ತಪ್ಪ ಅಂತಂದ್ರೆ ಅದು ಹಿನ್ನೆಲೆ ಒಂದು ಕಾರಣ ಅದ. ನಮ್ಮ ಊರಲ್ಲಿ ಮೂರು ಮೇಳಗಳು, ಮೇಳ ಎಲ್ಲ ನಮ್ಮ ಮಾಮ ಒಬ್ರು ಹಾಡ್ತಾರ. ಆ ನಂತರ ಮತ್ತೆ ಹಿರಿಯರದು ಒಂದು ಮೇಳ ಅದ. ಹೀಗಾಗಿ ಹಿರಿಯರದು ಏನೋ ಆಗಿ ಅವರು ಒಂದು ಸ್ವಲ್ಪ ಮೇಳದವರು ತಿರ್ಕೊಂಡು ಹಂಗ ಹಿಂಗಾದ್ರೆ ಬಾಕಿದವ್ರು ಅದಾರ. ಎಲ್ಲ ಊರಲ್ಲಿ ಐತಿ ನಮ್ಗೆ. ಬಟ್ ಅದ್ರಾಗ ಹೆಂಗಪ್ಪ ಅಂತಂದ್ರೆ ನಮ್ಮ ಮಾಮಗಳು ಹಾಡ್ತಾರ, ನಾವು ಅದ ಹಾಡ್ತೀವಿ. ನಮ್ಮ ಸಾಹಿತ್ಯ ಯಾರು ಹಾಡ್ತೀವಪ್ಪ ಅಂತಂದ್ರೆ ಮೇಲಾಗಿ ನಮ್ಮ ಯಾವ ಆಲ್ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆ ಜಗದಾಗ ಜೀಬೇರ್ ಹೊಡೆದಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಮಿತ್ರಾ ಅಕ್ಕವರು ನನ್ನ ಗುರುಗಳು. ಯಾಕಪ್ಪ ಅಂತಂದ್ರೆ ನಾ ಈ ಹಂತಕ್ಕೆ ಬರಬೇಕಾದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಆ ಸುಮಿತ್ರಾ ಅಕ್ಕ. ನಾ ಪ್ರತಿಯೊಂದು ಸಭದಾಗ ಸಹಿತ ಅವ್ರ ಹೆಸರು ಎತ್ಕೋತೀನಿ. ಯಾಕಪ್ಪ ಅಂತಂದ್ರೆ ಈ ನಂದ ಮೇಳ ಚಾಲು ಆಗಿ ಒಂದು 4 ವರ್ಷ ಆಯ್ತು. 4 ವರ್ಷ 2ನೇ ವರ್ಷನಾಗ ನಂದು ಬೆಳಕಿಗೆ ಬಂದದ್ರಿ. ನಾನು ಅಕ್ಕವ್ರ ಕಲಿಸಿರ್ತಕ್ಕಂಥ ನಾ ಸಾಹಿತ್ಯ ಹಾಡಬೇಕಾದ್ರೆ ಯಾರ್ದು ಬೇಲೂಡದು ಯಾರ್ದು ಹಾಡಲ್ಲ. ನಾ ಹಾಡಿದ್ರೆ ಸುಮಿತ್ರಾ ಅಕ್ಕಂದೇ ಹಾಡೋದು. ಇಲ್ಲಪ್ಪ ಅಂತಂದ್ರೆ ನಮ್ಮ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡೋದು. ಈಗ ಅವರೇ ಕಲ್ಸ್ಯಾರ ನಿಮ್ಗೆ? ನಮ್ ಕಲ್ಸುದ ಅವ್ರೆ. ಏನು ಕಲಿಕೆ ಅಲ್ಲೇ ಹೋಗಿದ್ರು? ಹೌದಾ, ನಾ ಹೋಗಿನ್ರಿ ಅಲ್ಲ, ನಾನು ಕಲ್ತೀನಿ ಬೇರೆ. ಅಲ್ಲಿ ಎಷ್ಟೋ ಸರಿ ಅವ್ರ ಮೇಳದಾಗು ನನಗೆ ಪ್ರಾಕ್ಟೀಸ್ ಆಗೋ ಸಂಬಂಧ ನನಗೆ ಬಹಳ ಪ್ರೋತ್ಸಾಹ ನೀಡಿದ್ರು ಅವರು. ಹೌದು, ಹಿನ್ನೆಲೆ ಹಾಡ್ಲಿಕ್ಕೆ ಹಚ್ಚಿ ಎಷ್ಟೋ ಸಭದಾಗ ಅವರು ಕಾರ್ಯಕ್ರಮ ಇದ್ರು ಸಹಿತ ಒಂದೊಂದು ಚಾನ್ಸ್ ಅವರು ತಳಗ್ ಕೂತು ಹಿಂದಂದು ನನಗ ಮುಂದೆ ಹಾಡ್ಲಿಕ್ಕೆ ಹಚ್ಚಿದಾರೆ ಅಂತ ಒಳ್ಳೆ ನಮ್ಮ ಗುರುಗಳಾಗಿರ್ತಕ್ಕಂಥ. ತುಂಬಾ ಹೃದಯ ಧನ್ಯವಾದ. ಹೌದು ಸರ್. ಯಾಕಪ್ಪ ಅಂತಂದ್ರೆ ಈ ಒಂದು ಕಲಾವಿದರು ಬೆಳಿಬೇಕಾದ್ರೆ, ಒಂದು ಕಲಾಲಕ್ಷಣಗಳು ಬೆಳಿಬೇಕಾದ್ರೆ ಮೊಟ್ಟ ಮೊದಲಿಗೆ ಯಾಕಪ್ಪ ಅಂತಂದ್ರೆ ನನಗ ಅಷ್ಟೇ ಕಲಿಸಿಲ್ಲ, ಅನೇಕ ಈ ಹೆಣ್ಣು ಮಕ್ಕಳಿಗಾಗಲಿ ಮತ್ತೆ ಯಾರು ಬೇಲೂರ ಗಂಡು ಮಕ್ಕಳಿಗಾಗಲಿ ಕಲಿಸ್ಯಾರ. ಯಾಕಪ್ಪ ಅಂತಂದ್ರೆ ಈ ಸ್ಟೇಜಿಗೆ ಹತ್ತಬೇಕಾದ್ರೆ, ಈ ಹಂತವಾಗಿ ಈ ಬೆಳಕಿಗೆ ನಾ ಬರ್ಬೇಕಾದ್ರೆ ಒಂದು ನನಗೆ ಕಾರಣ ಯಾರಪ್ಪ ಅಂತಂದ್ರೆ ಸುಮಿತ್ರಾ ಅಕ್ಕ. ಯಾಕಪ್ಪ ಅಂತಂದ್ರೆ ಬಹಳ ಹುರುಪಿನಿಂದ ನಾನೇ ಅಭಿನಯಿಸಿ ಹೇಳ್ತೇನೆ ಅದನ್ನ ಮಾತ. ಹೌದು, ನನ್ನ ಮೇಳನ್ನ ನಮ್ಮಲ್ಲಿ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಯಾರೂ ಇಲ್ಲ ನಮ್ಮ ಭಾಷೆದವರು, ಎಲ್ಲ ನಾವು ಹೊರಗಿನ ಮೇಳ ತರಿಸ್ತೀವಿ. ನಿಮ್ಮ ಮೇಳ ಎಷ್ಟು ಮಂದಿ? ನಮ್ಮ ಸಂಘದಾಗಿದ್ದವರು ನಾನೊಬ್ಬ, ನಮ್ಮ ಚೇರ್ಮನ್ ಅಂತ ರಮೇಶ್ ಅಣ್ಣ ಶಿವಳಿನ್ ಅಂತ ಹೇಳಿ ಅವ್ರ ಹೆಸರ. ಅದೇ ರೀತಿ ಅವ್ರನ್ನ ಈ ದಾಳಂಬ್ರಿ ವ್ಯಾಪಾರಸ್ಥರು. ಅವರು ನಮ್ಮ ಈ ಶಿವಸ್ಥಾನಗಳು ಕಾಲಹರಣ ಮಾಡ್ತಾರ. ನಾ ಹಾಡ್ತೇನಂತ ಹುರುಪ ಅವ್ರಿಗೆ ಗೊತ್ತಾಯ್ತನ. ಅದೇ ರೀತಿ ಇಲ್ಲ ಮೇಳ ಮಾಡೋನು, ನೀವು ಸಾಹಿತ್ಯ ಯಾರು ತೋತಮ್ಮ, ಸೂರ್ ಚಲೋದ, ನಾ ನಿನಗೆ ಬೆಂಬಲ ಕೊಡ್ತ ಅಂತಂದು. ಅದೇ ರೀತಿ ಮತ್ತು ನಮ್ಮ ಪ್ರೀತಿ ಅಣ್ಣನಾಗಿರ್ತಕ್ಕಂಥ ನಮ್ಮ ಬಹಳ ಕಾಳಜಿ ವಿಶ್ವಾಸನ ಇಟ್ಟರ ಯಾರಪ್ಪ ಅಂತಂದ್ರೆ ನಮ್ಮ ಉಮೇಶ್ ಅಣ್ಣ ಸಂಕ್. ಅವರು ಒಂದು ಹಾಲು ಮತ್ತು ಸೇವದೊಳಗ ಹೋಗ್ಕೋರ. ಅವ್ರು 3ನೇತಿ ಇದ್ದಾಗ ನಮ್ಮ ಹಿರಿಯ ಕಲಾವಂತರ ಮೇಳದಾಗ ದಿಮ್ಮ ಬೆಳಿತಿದ್ರು. ಅವರು ಸುಪ್ರಸಿದ್ಧ ಕಲಾವಂತರು. ಅವ್ರ ಇಬ್ಬರು ಜನರ ಅಣ್ಣನ ಬೆಂಬಲ ನನಗೈತಿ ಸದಾಕಾಲ. ಯಾಕಪ್ಪ ಅಂತಂದ್ರೆ ನಮ್ಮ ಊರಾಗ ಹೆಂಗೈತಿಪ್ಪ ಅಂತಂದ್ರೆ ಕಲಾವಂತರಿಗೆ ಬೆಳೆಸೋ ಲಕ್ಷಣ. ಎಲ್ಲಾ ಕಲಾವಂತರು ಅಷ್ಟೇ ಅಂತೇಳಿ, ಎಲ್ಲಾ ಕಲಾವಂತರು ಒಂದೇ ತಾಯಿ ಮಕ್ಕಳು ಅಂತೇಳಿ ಆ ಕಡೆ ಈ ಕಡೆ ಎಲ್ಲಾ ಕಲಾವಂತರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರ. ಅದೇ ರೀತಿ ನಾವು ಯಾಕಪ್ಪ ಅಂತಂದ್ರೆ ಈ ಒಂದು ಹಂತವಾಗಿ ಬೆಳಿಬೇಕಂದ್ರೆ ನಮಗೆ ಕಾರಣ ನಮ್ಮೂರ ನೋಡೋದು ಸಪೋರ್ಟ್ ಅದ, ಮತ್ತು ಬೇಲೂರು ಎಲ್ಲ ಅಭಿಮಾನಿಗಳದ್ದು ಸಪೋರ್ಟ್ ಅದ. ಅದೇ ರೀತಿ ಸುಮಿತ್ರಾ ಅಕ್ಕ ಅವ್ರದ್ದು ಸಪೋರ್ಟ್ ಅದ. ಈಗ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಅಚ್ಚುಮೆಚ್ಚುವಾಗಿ ಎಲ್ಲಕ್ಕಿಂತ ಸಪೋರ್ಟ್ ಯಾರದಪ್ಪ ಅಂತಂದ್ರೆ ನಮ್ಮ ಕಲಾವಂತರಿಗೆ ಯಾವ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಮಿತ್ರಾ ಅಕ್ಕನ ಕರ್ನಾಟಕ ಯುವ ಸೇನೆ ಅಂತೇಳಿ ಹಳ್ಳಿಗೆ ಅಭಿಮಾನಿಗಳ ಬಳಗ, ನಮ್ಮ ಸುಮಿತ್ರಾ ಅಕ್ಕ ಅವರ ಅಭಿಮಾನಿಗಳ ಬಳಗ ಎಲ್ಲ ಕಡೆ ಪ್ರೋತ್ಸಾಹ. ಅವ್ರದ್ದು ಒಂದು ಕಲಾವಂತರಿಗೆ ಬೆಳೆಸೋ ಲಕ್ಷಣ. ಸುಮಿತ್ರಾ ಅಕ್ಕನ ಶಿಶು ಮಕ್ಕಳಾಗ್ಲಿ, ಸುಮಿತ್ರಾ ಅಕ್ಕನೇ ಬರಲಿ, ಹಿಂಗ ಒಂದು ಹಂತವಾಗಿ ಅವರು ಯುವ ಸೈನ್ಯನ ಕಟ್ಟಿ ಸಾವಿರಾರು ಗಟ್ಟಲೆ ಹುಡುಗರು ಯುವ ಸೈನ್ಯದೊಳಗೆ ಭಾಗಿಯಾಗಿ ನಮ್ಗ ಪ್ರೋತ್ಸಾಹ ನೀಡ್ತಾರನ್ನ. ಏನೋ ಎಲ್ಲ ಕಲಾವಂತರು ನಮ್ಮ ಬಹಳ ಬಡ ಕುಟುಂಬದಲ್ಲಿ ಒಂದು ಜೀವನ ಸಾಗಿ ಬಂದದ. ನಾನು ಡೊಳ್ಳಿನ ಪದ ಅಷ್ಟೇ ಹಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಡೊಳ್ಳಿನ ಪದ ನಾ ಹಾಡಕತ್ತು 4 ವರ್ಷ ಆಯ್ತು. ಡೊಳ್ಳಿನ ಪದನ ನಾ ಯಾಕೆ ಹಾಡ್ಬೇಕಪ್ಪ ಅಂತಂದ್ರೆ ನಾನು ಮೊದಲ ನಮ್ಮಲ್ಲಿ ಒಂದು ಯಲ್ಲಮ್ಮ ದೇವ್ರಂತದ, ನಾನು ಚೌಡಿಕಿ ಪದಗಳನ್ನ ಹಾಡ್ತಿದ್ದೆ ಮೊದಲ.
ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಅಷ್ಟು ಭಾಳ ಇರ್ತಿದ್ದಿಲ್ಲ. ನಾನು ಎಷ್ಟೋ ಮಂದಿಗೆ ಚೌಡಿಕೆಯನ್ನ ಕಲಿಸೀನಿ, ಆದ್ರೆ ಇಂಟ್ರೆಸ್ಟ್ ನನಗೆ ಅದಷ್ಟು ತರಲಿಲ್ಲ ರೀ. ಅಂದ್ರೆ ಅದ್ರ ಮ್ಯಾಗಿನ ಹಂಬಲೆ ಕಡಿಮೆ ಇತ್ತು. ಮುಂದೆ ನಮ್ಮ ರಮೇಶ್ ಅಣ್ಣ ಉಮೇಶ್ ಅಣ್ಣ ಇವರಿಬ್ರು ಕೂಡಿ ಇಲ್ಲಪ್ಪ ನೀನು ಈ ಒಳ್ಳೆಯ ಡೊಳ್ಳಿನ ಹಾಡ ಕಲಿತೆ ಅಂದ್ರ ಜಗದಾಗ ಜೈಬೇರಿ ಹೊಡಿತಿ, ಒಳ್ಳೆ ಕಲಾವಂತ ಆಗ್ತಿ, ನಿನಗ ಅನೇಕ ತರದ ಯಾವ್ದು ತೊಂದರೆ ಬರಂಗಿಲ್ಲ, ಎಲ್ಲರೂ ನನಗ ನಮಸ್ಕಾರ ಹೊಡಿತಾರ, ಇಟ್ಟು ನಿನಗೆ ಭಾರಿ ರೆಸ್ಪೆಕ್ಟ್ ಸಿಗ್ತದ ಅಂತ ಹೇಳಿದ್ರು. ನಾ ಬ್ಯಾಡಣ, ನನಗ ಅದು ಒಂಥರ ಬೇರೆ ಅನಿಸ್ತದ. ಅಂದ್ರ ಈಗ ಆಜು ಬಾಜಿನ ಮಂದಿ ಅಂತಾರೆ, ಏನೋ ನೀ ಪಂಚನ್ ಸಲ ಲಿಂಗಾಯತರ ಮಂದಿಯಾಗಿ ಆ ಕುರುಬ್ರ ಮಂದಿ ಹಾಡ ಹಾಡ್ತಿ ಅಂದ್ರೆ ಈ ರೀತಿ ಕೆಟ್ಟ ಅವಚನೆಗಳನ್ನ ಮಾತಾಡ್ತಿದ್ರು. ಚೌಡಿಕಿನ ಹಾಡ್ತಿದ್ರಿ, ಡೊಳ್ಳಿನ ಪದಕ್ಕಿಂತ ಪೈಲೆ ಚೌಡಿಕಿ ಅಂದ್ರೂ ನಾನು ಬಹಳ ದಿನ ಹಾಡಿಲ್ರಿ. ಒಂದ್ 6 ತಿಂಗಳ ತನ ಅಷ್ಟೇ ಹಾಡಿನ್ರಿ. ಅದು ಹಾಡೋವಾಗ ಡೊಳ್ಳಿನ ಪದ, ಅದು ಹಾಡೋ ಬಳಿಕ ಡೊಳ್ಳಿನ ಪದ ಹಾಡಿನ್ರಿ. ಬಟ್ ಹೆಂಗ್ರಿ ಚೌಡಿಕಿ ಹಾಡ ನನಗೆ ಇಷ್ಟು ಉನ್ನತ ಮಟ್ಟಿಗೆ ತಂದಿಲ್ಲ. ಯಾಕಪ್ಪ ಅಂದ್ರೆ ನಾನು ಅದನ್ನ ಸತತ ಮಾಡ್ಕೊತ ಹೋಗಿದ್ದೆ ಅಂದ್ರೆ ಬರ್ತಿತ್ತು, ಆದ್ರೆ ಇದ್ರಂಗ ಅದು ಆಗ್ಲಿಲ್ಲ. ಈ ಡೊಳ್ಳಿನ ಪದಾನ ಒಂದ್ ನನಗ ಮ್ಯಾಲ ಕೈ ಎತ್ತದ್ದು. ಇದೇ ರೀತಿ ನನಗ ಸಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ನನ್ನ ಅಣ್ಣಂದ್ರಿಗೆ 1000 ಸಾರಿ ನಮಸ್ಕಾರ ಹೇಳ್ಬೇಕು. ನಮ್ಮ ತಾಯಿ ತಂದೆ ಏನು ಅನ್ಲಿಲ್ಲ, ಹೆಸರು ಹೇಳಿ. ತಾಯಿ ತಂದೆ ಹೆಸರಪ್ಪ ಅಂತಂದ್ರ ನಾವಿರೋದು ಸಂಕ್ ಬಿಟ್ಟು 10 ಕಿಲೋಮೀಟರ್ ಅಡವಿ ವಸ್ತಿಯಲ್ಲಿ ಅದೇವನ. ನನ್ನ ತಾಯಿ ಹೆಸರ ಭಾರತಿ ಅಂತ, ನಮ್ಮ ತಂದೆ ಹೆಸರ ಪ್ರಶಾಂತ್ ಅಂತ. ನಾವು ಇಬ್ಬರ ಗಂಡಸ ಮಕ್ಕಳು, ನಮಗೆ ಅಕ್ಕ ತಂಗಿಯರದ ಯಾರು ಇಲ್ಲ. ನಮ್ಮ ತಮ್ಮ ಬಸವರಾಜ್ ಅಂತ, ನಮ್ಮ ಅಜ್ಜ ಅಜ್ಜಿನೂ ಏನೋ ಅದಾರ. ಅಜ್ಜಿ ಹೆಸರು ನಿಂಬೇವ ಅಂತ, ಅಜ್ಜನ ಹೆಸರು ಶಂಕರಪ್ಪ ಅಂತ. ನಮ್ದು 4 ಮಂದಿ ಅಣ್ಣತಮ್ಮರೊಳಗ ಯಾರೂನೇ ಡೊಳ್ಳಿನ ಹಾಡನೆ ಕಲ್ತಿಲ್ಲ. ಕಲಾ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಬಟ್ ಈ ಹಂತವಾಗಿ ಡೊಳ್ಳಿನ ಪದ ನಮ್ಮ ಪರಂಪರೆ ಕಳ್ತದಂದ್ರೆ ನಾವು ಒಬ್ಬನಿ. ಅದು ಯಾಕಪ್ಪ ಅಂತಂದ್ರೆ ಸುಮಿತ್ರಾ ಅಕ್ಕವರು ನನಗೆ ಬಹಳ ಸಪೋರ್ಟ್ ಮಾಡಿ ಅನೇಕ ಒಂದು ಸಾಹಿತ್ಯಗಳನ್ನು ಕೊಟ್ಟು ಹಿಂಗೆ ಬೆಂಬಲಿಸಿ ಮಾಡ್ಯಾರ. ಅದೇ ರೀತಿ ನಾವು ಹಂತವಾಗಿ ಆ ಕಡೆ ಕಾರ್ಯಕ್ರಮಕ್ಕೆ ಹೊಂಟಿದ್ದೇವನ್ನ. ಅದೇ ರೀತಿ ನಮ್ಗೆಲ್ಲ ಜನಗಳು ಇಟ್ಟು ನಾ ಹಂತಕ್ಕೆ ಬರಬೇಕಾದ್ರೆ ಪ್ರಾಮುಖ್ಯವಾಗಿ ಎಲ್ಲರಿಗಿಂತ ಕಾರಣ ಅದು ಯೂಟ್ಯೂಬ್ದವ್ರ ವತಿಯಿಂದ. ಯೂಟ್ಯೂಬ್ ವತಿಯಿಂದ ನಾನೇ ಆಗಲಿ ಮತ್ತು ಬೇರೆ ಕಲಾವಂತ ಆಗಲಿ ಯಾರಾದ್ರೂ ಬಿ ಯೂಟ್ಯೂಬ್ದಿಂದ ಮುಂದೆ ಬೆಳೆಯೋದು ಅಂತ ಹೇಳಿ ಬರ್ತದೆ. ನಿಮ್ಮ ಡೊಳ್ಳಿನ ಪದ ನಮ್ಮ ಜನರಿಗೆ ನಿಮ್ದೊಂದು ಯಾವ್ದಾರೆ ಪದವನ್ನು ತಿಳಿಸ್ಕೊಡಿ. ಅಂದ್ರೆ ಹಾಡದೇನ ಮಾಳಿಂಗರಾಯ ಮಾಣಿಕ್ಯ ಮುತ್ತೋ ಗುರವಿಗಾಗಿ ದುಡದನ ನಿರುತ್ತೋ. ಮಾಳಿಂಗರಾಯ ಮಾಣಿಕ್ಯ ಮುತ್ತೋ ಗುರುವಿಗಾಗಿ ದುಡದನ ನಿರುತ್ತೋ. ಭಕ್ತಿ ಒಳಗ ಇರಲಿಲ್ಲ ಸ್ವಾರ್ಥೋ ನನ್ನ ಮಾಳಿಂಗರಾಯ ಸೇವಾದೊಳಗ ಕಳೆದಾನ ಹೊತ್ತೋ. ಭಕ್ತಿ ಒಳಗ ಇರಲಿಲ್ಲ ಸ್ವಾರ್ಥೋ ನನ್ನ ಮಾಳಿಂಗರಾಯ ಸೇವಾದೊಳಗ ಕಳೆದಾನ ಹೊತ್ತೋ. ಈ ರೀತಿ ಸೂಪರ್. ಇದೇ ರೀತಿ ಕಾರ್ಯಕ್ರಮನ ಮಾಡ್ಕೊತ ಹೊಂಟಿವನ್ನ. ಎಲ್ಲ ಜನರ ಬೆಂಬಲನೂ ಐತಿ, ಹಾಗನಿಂದ ಯೂಟ್ಯೂಬ್ ಚಾನಲ್ ನಮಗೆ ಬೆಂಬಲ ಐತಿ. ಅದೇ ರೀತಿ ಎಲ್ಲ ಕಲಾವಂತರ ಬೆಳೆಸೋದು ಯಾರಪ್ಪ ಅಂತಂದ್ರೆ ಯೂಟ್ಯೂಬ್ ಚಾನಲ್. ನಮ್ಮ ಜನರಿಗೆ ನಿಮ್ಮಿಟ್ಟು ಧನ್ಯವಾದನ ಹೇಳಿ. ಇಲ್ಲೆಲ್ಲ ಕೂಡಿರ್ತಕ್ಕಂಥ ಎಲ್ಲ ಈ ಯೂಟ್ಯೂಬ್ದಾಗ ನೋಡ್ತಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಕಲಾ ಜನತೆಗೂ ಕೂಡ ನನ್ನ ವಿಶ್ಲೇಷಣೆ ಹೇಳಿರ್ತಕ್ಕಂಥ ನಮ್ಮ ಖಾಜು ಬೆಳಗಾರಿಯವರ ಯೂಟ್ಯೂಬ್ ಚಾನಲ್ ಹಾಗೂ ವಿಜಯಣ್ಣ ಹಿರೇಕುರುಬರ ಯೂಟ್ಯೂಬ್ ಚಾನಲ್ಗೂ ಕೂಡ ಇದೇ ರೀತಿ ಅನೇಕ ಯೂಟ್ಯೂಬ್ ಚಾನಲ್ ವತಿಯಿಂದ ಒಂದೇ ಸರಿ ನಮಸ್ಕಾರಗಳನ್ನು ಹೇಳುತ್ತಾರೆ.